ಎಲ್ರಿಗೂ ನಮಸ್ಕಾರ. ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಕರ್ಜಿಕಾಯಿಗೆ ಬೇಕಾಗಿರೋ ಪದಾರ್ಥಗಳು: 1 ಗ್ಲಾಸ್ ಕಡಲೆ ತಗೊಂಡಿದ್ದೀನಿ, ಒಂದು 7-8 ಏಲಕ್ಕಿ ತಗೊಂಡಿದ್ದೀನಿ, 2 ಗ್ಲಾಸು ಬೆಲ್ಲ ತಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಗಸಗಸೆ ತಗೊಂಡಿದ್ದೀನಿ, 2 ಗ್ಲಾಸ್ ಅಷ್ಟು ಕೊಬ್ಬರಿ ತಗೊಂಡಿದ್ದೀನಿ, 2 ಗ್ಲಾಸು ಮೈದಾ, 1 ಗ್ಲಾಸು ಚಿರೋಟಿ ರವೆ, ಕರಿಯೋದಕ್ಕೆ ಸನ್ಪ್ಯೂರ್ ಎಣ್ಣೆ ತಗೊಂಡಿದ್ದೀನಿ. ನಾನು ಈ ಗ್ಲಾಸಲ್ಲಿ ಅಳತೆ ತಗೊಂಡಿದ್ದೀನಿ. ನಿಮ್ಗೆ ಯಾವ ಅಳತೆ ಬೇಕು ನಿಮ್ಮ ಗ್ಲಾಸು, ನಿಮ್ಮ ಮನೇಲಿ ಕಪ್ಪು ಯಾವುದ್ರಲ್ಲಾದ್ರೂ ತಗೊಳ್ಳಿ. ಇದೆಲ್ಲ ಮೂರನ್ನು 2 ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳೋಣ. ಪಾನಿ ಇಟ್ಬಿಟ್ಟು ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ, ಒಂದು 2 ನಿಮಿಷ. ಈಗ ಕಡಲೆ ಬಿಸಿ ಮಾಡ್ಕೊತೀನಿ. ಈಗ ಗಸಗಸೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಫ್ರೈ ಆದರೆ ಸಾಕು, ಸ್ವಲ್ಪ 1 ನಿಮಿಷ ಫ್ರೈ ಆದರೆ ಸಾಕು. ಅವೆಲ್ಲ ಕಡಲೆ ಹುರಿದಿದ್ನಲ್ಲ ಅದೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸಿ ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಜಿಕಾಯಿಗೆ ಹೂರಣ ರೆಡಿ ಮಾಡ್ಕೊಳ್ತೀನಿ. ಈಗ ಕೊಬ್ಬರಿ ಹಾಕೊಳ್ತಿದ್ದೀನಿ, ಕಡಲೆ ಪುಡಿ ಹಾಕೊತಿದ್ದೀನಿ, ಗಸಗಸೆ, ಏಲಕ್ಕಿ ಪೌಡರ್, ಆಮೇಲೆ ಬೆಲ್ಲ ಎಲ್ಲ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಹೂರಣ ಎಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ಸ್ವೀಟ್ ಕಡಿಮೆ ಆದರೆ ಬೇಕಾದರೆ ನೀವು ಬೆಲ್ಲ ಎಕ್ಸ್ಟ್ರಾ ಹಾಕೋಬೋದು ನೀವು. ಈಗ ಇದು ರೆಡಿ ಆಗಿದೆ. ಈಗ ಮೈದಾ ಹಾಕೊಳ್ತಿದ್ದೀನಿ, ಚಿರೋಟಿ ರವೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಾಕೊಳ್ಳೋಣ, ಇದಕ್ಕೆ ಕಲ್ಸ್ಕೊಳ್ಳೋಣ. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಎಲ್ಲ ಕಲಿಸ್ಕೊಂಡು ನೀಟಾಗಿ ಈ ಥರ ಇಟ್ಟು ಬರಬೇಕು. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ತೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇಟ್ಟು ಬರಬೇಕು. ಈ ಥರ ಬಂದರೆ ಕ್ರಿಸ್ಪಿ ಆಗಿರುತ್ತೆ ಇದು ಕರ್ಜಿಕಾಯಿ. ಈಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಚಪಾತಿ ಹದದಲ್ಲಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದದಲ್ಲಿ. ಈಗ ಇದು ರೆಡಿ ಆಗಿದೆ. ಒಂದು ಅರ್ಧ ಅವರ್ ಬಿಡೋಣ ಇದು ನೆನೆಯೋಕ್ಕೆ. ಪೂರಿಗೆ ಮಾಡ್ತೀವಲ್ಲ ಆ ಥರ ಲಟ್ಟಿಸ್ಕೊಬೇಕು ಹಿಟ್ಟನ್ನ. ಇದು ಮೋಡ್ಗೆ ಹಾಕೋ ಥರ ಹೊತ್ಕೊಂಡಿದ್ದೀವಿ. ಈಗ ಹೂರಣ ತುಂಬ್ಕೊಳ್ಳೋಣ. ಅದಕ್ಕೆ ಹೂರಣ ಒಂದು 2 ಸ್ಪೂನ್ ಹಾಕೊಳ್ಳೋಣ. ಈ ಥರ ಹಾಕ್ಕೋಬೇಕು. 2 ಸ್ಪೂನು ಹಾಕ್ಕೊಂಡಿದೆ. ಈಗ ಅದನ್ನು ಪ್ರೆಸ್ ಮಾಡಿ ಹಿಟ್ಟೆಲ್ಲ ತೆಗಿಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಹಿಟ್ಟೆಲ್ಲ ತೆಗಿಬೇಕು ನೋಡಿ. ಈಗ ಈ ಥರ ಆಗಿದೆ ನೋಡಿ, ರೆಡಿ ಆಗಿದೆ ನೋಡಿ. ಈಗ ಇದು ರೆಡಿ ಆಗಿದೆ. ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ಈಗ ಇದೆಲ್ಲ ಬಿಟ್ಕೊಳ್ತಿದ್ದೀನಿ. ಫಸ್ಟ್ ಒಂದು ಸೈಡು ಬೇಯಿಸ್ಕೊಳ್ತೀನಿ. ಈಗ ಈ ಕಡೆ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ತೀನಿ ನೋಡಿ. ಈಗ ಇದು ಗೋಲ್ಡನ್ ಕಲರ್ ಬಂದಿದೆ. ಈ ಥರ ಬೇಯಿಸ್ಕೋಬೇಕು. ಈಗ ಇದಾಗಿದೆ. ಈಗ ಇಟ್ಕೋತಿದ್ದೀನಿ.
ಆಗಿದೆ ಇದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.